ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಒಂದು ಗುಡ್ ನ್ಯೂಸ್ನ ಕೊಟ್ಟಿದೆ. ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳಿನಲ್ಲಿ ಇನ್ನೂ ಪಿಂಚಣಿ 2 ತಿಂಗಳದ್ದು ಹಾಕಿಲ್ಲ. ಅದನ್ನು ಕೂಡ ಆದಷ್ಟು ಬೇಗ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕೆಲವೊಂದು ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ಒಂದು ಪಿಂಚಣಿ ದುಡ್ಡನ್ನು ಕೊಡೋಕೆ ಆಗ್ತಾ ಇಲ್ಲ, ಸ್ವಲ್ಪ ವಿಳಂಬ ಆಗಿದೆ, ಆಗ್ತಾ ಇದ್ದೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ 2 ತಿಂಗಳು ಪಿಂಚಣಿ ಹಣ ಬಂದಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಹಾಗೆ ಇನ್ನ ಕೆಲವು ಕಡೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಯಾರಿಗೆಲ್ಲ ಬಂದಿಲ್ವೋ ಅಂಥವ್ರಿಗೆ ಆದಷ್ಟು ಬೇಗ ಹಾಕ್ತೀವಿ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳ 2 ತಿಂಗಳ ಹಣ ಒಟ್ಟಿಗೆ ಬರುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ವಿಧವಾ ವೇತನವನ್ನು ಕೂಡ ಹೆಚ್ಚಳ ಮಾಡಿದೆಯಂತೆ. ಹಾಗೆ 60 ವರ್ಷ ಮೇಲ್ಪಟ್ಟವರು ಕೂಡ ಮೊದಲು 600 ರೂಪಾಯಿ ಬರ್ತಾ ಇತ್ತು, ಇವಾಗ 800 ರೂಪಾಯಿ ಬರ್ತಾ ಇತ್ತು, ಈಗ 1200 ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಇದರ ಜೊತೆಗೆ ಅಂಗವಿಕಲರಿಗೂ ಕೂಡ ಪಿಂಚಣಿಯನ್ನು ಹೆಚ್ಚು ಮಾಡಲಾಗಿದೆಯಂತೆ, ಹಿರಿಯ ನಾಗರಿಕರಿಗೂ ಕೂಡ ಜಾಸ್ತಿ ಮಾಡಲಾಗಿದೆಯಂತೆ ಅಂತ ತಿಳಿಸ್ತಾ ಇದ್ದಾರೆ. ಆದರೆ ಈ ಹಣವನ್ನು ಪಡಿಬೇಕು ಅಂತಂದರೆ ಒಂದು ಕಂಡೀಷನ್ ಇದೆ. ಅದು ಏನಪ್ಪ ಅಂತಂದರೆ, ನೀವು ಲೈಫ್ ಸರ್ಟಿಫಿಕೇಟ್ ಅಂತ ಹೇಳಿ ಮಾಡಿಸಿರ್ಬೇಕು. ಅಂತಂದರೆ ನೀವು ಜೀವಿತ ಪ್ರಮಾಣ ಪತ್ರವನ್ನು ಮಾಡಿಸ್ತಿರಲೇಬೇಕು. ಇನ್ನು ನೀವು ಬದುಕಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗೋದಕ್ಕೋಸ್ಕರವಾಗಿ ಯಾರೇ ಪಿಂಚಣಿಯನ್ನು ಪಡ್ಕೊತಾರೋ ಅವರು ಇನ್ನೂ ಬದುಕಿದ್ದೀವಿ ಅಂತ ಸರ್ಕಾರಕ್ಕೆ ತಿಳಿಸೋದಕ್ಕೋಸ್ಕರವಾಗಿ ಈ ಒಂದು ಲೈಫ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗುತ್ತೆ. ಆವಾಗ ಮಾತ್ರನೇ ನಿಮ್ಮ ಪಿಂಚಣಿ ಹಣ ತಪ್ಪದೇನೆ ಕರೆಕ್ಟಾಗಿ ನಿಮಗೆ ಬಂದು ತಲುಪುತ್ತೆ. ಇದನ್ನು ಸರ್ಕಾರದ ಪ್ರಕಾರ ವರ್ಷಕ್ಕೆ 1 ಸರಿನಾದರೂ ನೀವು ಇದನ್ನು ಮಾಡಿಸ್ಲೇಬೇಕು ಅಂತ ಕೂಡ ತಿಳಿಸಲಾಗಿದೆ. ಯಾರೆಲ್ಲ ಈ ಒಂದು ಲೈಫ್ ಸರ್ಟಿಫಿಕೇಟ್ನ ಮಾಡಿಸೋದಿಲ್ವೋ ಅಂಥವ್ರಿಗೆ ಪಿಂಚಣಿ ಹಣ ಲ್ಯಾಪ್ಸ್ ಆಗುತ್ತೆ, ಅಂದರೆ ಬರೋದಿಲ್ಲ, ಕಟ್ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಈ ಒಂದು ಸರ್ಟಿಫಿಕೇಟ್ನ ಎಲ್ಲಿ ಮಾಡಿಸೋದು ಅಂತಂದರೆ, ನಿಮ್ಮ ಹತ್ತಿರ ಇರುವಂಥ ಯಾವುದಾದ್ರೂ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಈ ರೀತಿಯಾದಂಥ ಓಲ್ಡ್ ಫೆನ್ಷನ್ಗೋಸ್ಕರವಾಗಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವರು ಅದನ್ನು ಮಾಡಿ ಕೊಡ್ತಾರೆ, ಈ ಸರ್ಟಿಫಿಕೇಟನ್ನು. ಹಾಗೆ ನೀವೇನಾದರೂ ಇನ್ನು ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡು ಹಾಗೆ ಪ್ಯಾನ್ ಕಾರ್ಡು ಏನಾದರೂ ಲಿಂಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ಕೂಡ ಮಾಡಿಸಿರ್ಬೇಕಾಗತ್ತೆ. ಹಾಗೆ EKYC ಏನಾದರೂ ನೀವು ಮಾಡಿಸಿಲ್ಲ ಅಂದರೆ ಅದನ್ನು ಕೂಡ ಮಾಡಿಸಿರ್ಬೇಕಾಗತ್ತೆ. ಇಷ್ಟೆಲ್ಲ ಮಾಡಿಸಿದಾಗ ಮಾತ್ರ ನಿಮ್ಮ ಪೆನ್ಷನ್ ಅಂದರೆ ಓಲ್ಡ್ ಪೆನ್ಷನ್ ಹಣ ನಿಮಗೆ ಕರೆಕ್ಟಾಗಿ ಬಂದು ತಲುಪುತ್ತೆ. ಇದು ಹಿರಿಯ ನಾಗರಿಕರಿಗೆ ಮಾತ್ರ ಅಲ್ಲ, ಇದು ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಅಂದರೆ ವಿಧವಾ ವೇತನ ಪಡೆಯುವಂಥವ್ರಿಗೆ, ಅಂಗವಿಕಲರಿಗೆ ಹಾಗೆ ಹಿರಿಯ ನಾಗರಿಕರಿಗೆ ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಸರ್ಕಾರ ಯಾವುದೇ ಬದಲಾದರೂ ಕೂಡ ನಿಮ್ಮ ಪಿಂಚಣಿ ಹಣ ಯಾವುದೇ ರೀತಿಯ ಸ್ಟಾಪ್ ಆಗೋದಿಲ್ಲ. ನೀವು ನನ್ನ ಮೇಲೆ ತಿಳಿಸಿರೋ ರೀತಿಯಲ್ಲಿ ಎಲ್ಲನೂ ಮಾಡಿಸಿದಾಗ ಮಾತ್ರನೇ ಒಂದು ಹೆಚ್ಚಳ ಆದಾಗ ಹೆಚ್ಚಾಗಿ ಹಣ ಬರುತ್ತೆ. ಇಲ್ಲ ಎಷ್ಟು ಬರ್ತಾ ಇರುತ್ತೋ ಅಷ್ಟೇ ಕಂಟಿನ್ಯೂಸ್ ಆಗಿ ಕೂಡ ಬರ್ತಾ ಇರುತ್ತೆ. ಯಾವಾಗ ಆಗ್ತಾರೋ ಆವಾಗ ಸರ್ಕಾರದಿಂದ ನಿಮಗೆ ಆ ಒಂದು ಪೆನ್ಷನ್ನ ನೀವು ಪಡ್ಕೋಬೋದು. ಆದರೆ ಪಡ್ಕೊಳ್ಳೋದಕ್ಕೆ ನಾನು ಮೇಲೆ ಹೇಳಿರುವಂಥ ಈ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗ್ಬೋದು ಅಥವಾ ಜೀವಿತಾವಧಿ ಸರ್ಟಿಫಿಕೇಟ್ ಆಗ್ಬೋದು, ಇದನ್ನೆಲ್ಲನೂ ಕೂಡ ನೀವು ವರ್ಷಕ್ಕೊಮ್ಮೆ ಆದರೂ ಮಾಡಿಸ್ಲೇಬೇಕು ಅಂತ ಸರ್ಕಾರ ತಿಳಿಸಿದೆ. ಹಾಗೆ ಈ ಒಂದು ಪಿಂಚಣಿ ಹಣ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಕೇಳೋದಾದರೆ, ಡಿಸೆಂಬರ್ ನಂತರದಲ್ಲಿ ಈ ಒಂದು ಪೆನ್ಷನ್ ಹಣ ಜಾಸ್ತಿ ಆಗುತ್ತೆ ಅಂತ ತಿಳಿಸಲಾಗಿದೆ. ಈ ಒಂದು ಪಿಂಚಣಿಯ ಹಣವನ್ನು ವಯಸ್ಸಿನ ಆಧಾರದ ಮೇಲೆ ಕೊಡಲಾಗುತ್ತೆ. ಯಾರಿಗೆ 60 ವರ್ಷ ಇವಾಗಿನ್ನ ಮೇಲ್ಪಟ್ಟವರಾಗಿರ್ತಾರೋ ಅಂಥವರಿಗೆ ಕಡಿಮೆ ಬರುತ್ತೆ, ಅಂದರೆ 600, 800, 1200 ಈ ಒಂದು ಹಂತದಲ್ಲಿ ಬರುತ್ತೆ. ಹಾಗೆ ಯಾರಿಗೆಲ್ಲ 70 ವರ್ಷ 75 ವರ್ಷ ಹಾಗೆ ಈ ರೀತಿಯಾಗಿರುತ್ತೋ ಅಂಥವರು ಇನ್ನೂ ಹಿರಿಯ ನಾಗರಿಕರ ಒಂದು ಪಟ್ಟಿನಲ್ಲಿ ಇರೋದ್ರಿಂದಾಗಿ ಅವ್ರಿಗೆ ಇನ್ನೂ ಕೂಡ ಹೆಚ್ಚಳವಾಗಿ ಬರುತ್ತೆ. ಇದೇ ರೀತಿಯಾಗಿ ಅವರ ವಯಸ್ಸು ಜಾಸ್ತಿ ಆತ ಅವ್ರಿಗೆ ಯಾವುದೇ ರೀತಿ ಕೆಲಸ ಮಾಡೋಕ್ಕಾಗದೇ ಇದ್ದಾಗ ಸರ್ಕಾರ ಅವರ ಅನುಕೂಲಕ್ಕೋಸ್ಕರವಾಗಿ ಅಂತೇಳಿ ಈ ಒಂದು ಹಣವನ್ನು ಹೆಚ್ಚಳ ಮಾಡಿ ಕೊಡಲಾಗ್ತಾ ಇದೆ. ಇದು ಜನರಿಗೆ ಸರ್ಕಾರ ಮಾಡ್ತಿರುವಂಥ ಒಂದು ವಯಸ್ಸಾದ ಕಾಲದಲ್ಲಿ ಅವರಿಗೆ ಒಂದು ದುಡಿಮೆ ಇಲ್ಲದೆ ಇರೋಂಥ ಟೈಮ್ನಲ್ಲಿ ಸರ್ಕಾರ ಅವರಿಗೆ ಒಂದು ಸಹಕಾರ, ಒಂದು ಹೆಲ್ಪನ್ನು ಮಾಡ್ತಿದೆ. ಈ ರೀತಿಯಾಗಿ ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ.